ಇನ್ನೊಂದು ಕಡೆಗೆ ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಸೂರಜ್ ರೇವಣ್ಣನನ್ನ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರು. ಕೋರಮಂಗಲದ ಜಡ್ಜ್ ಮನೆಗೆ ಪೊಲೀಸರು ಹಾಜರುಪಡಿಸಲಿಕ್ಕಿದ್ದಾರೆ ಆರೋಪಿ ಸೂರಜ್ ರೇವಣ್ಣ ಅವರನ್ನ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 17ನೇ ಎಸಿಎಂಎಂನ ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. 20 ಗಂಟೆಗಳ ವಿಚಾರಣೆ, ಮೆಡಿಕಲ್ ಟೆಸ್ಟ್ನ ಬಳಿಕ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋ ಕೆಲಸವನ್ನ ಮಾಡ್ತಾರೆ. ಇಲ್ಲಿಂದ ವಾಟ್ ನೆಕ್ಸ್ಟ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಇವರು ಜನಪ್ರತಿನಿಧಿ ಕೂಡ ಆಗಿರೋದ್ರಿಂದ ಕೆಲವೊಂದಷ್ಟು ವಿನಾಯಿತಿಗಳು ಅವ್ರಿಗೆ ಸಿಗುತ್ತೆ. ಅಂದ್ರೆ ತನಿಖೆಯಲ್ಲಿ ವಿನಾಯಿತಿ ಅಥವಾ ವಿಚಾರಣೆಯಲ್ಲಿ ವಿನಾಯಿತಿ ಅಂತ ಅಲ್ಲ, ಕೆಲವು ಪ್ರೊಸೀಜರ್ನಲ್ಲಿ ಮಾತ್ರ. ಸೊ ನೋಡ್ಬೇಕಾಗತ್ತೆ. ಬೇರೆ ಲೈಂಗಿಕ ದೌರ್ಜನ್ಯದ ಪ್ರಕರಣದ ರೀತಿನೇ ಇದನ್ನ ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಪೊಲೀಸರು ನೋಡ್ತಾ ಇರ್ತಾರೆ. ಸೊ ವಿಚಾರಣೆ ಸಾಗ್ತಾ ಇರುವಂತಹ ಆಯಾಮ, ಕೇಳಿಬಂದಿರುವಂತಹ ಆರೋಪ ಪ್ರತ್ಯಾರೋಪ, ಇದರಲ್ಲಿ ಯಾರು ಸತ್ಯವಂತರು ಅನ್ನೋದನ್ನೆಲ್ಲ ಪೊಲೀಸರು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಹಾಗೂ ಕಸ್ಟೋಡಿಯಲ್ ಇಂಟ್ರಾಗೇಷನ್ನ ಅಗತ್ಯತೆ ಇದರಲ್ಲಿ ಇರೋದ್ರಿಂದ ಏನಾಗುತ್ತೆ ಅನ್ನೋದು ಕುತೂಹಲ. ಈಗಾಗಲೇ ಸೂರಜ್ ರೇವಣ್ಣಗೆ ಸಂಬಂಧಿಸಿದಂತಹ ಎಲ್ಲ ವಸ್ತುಗಳನ್ನ ಕೂಡ ಸೀಜ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಉಮೇಶ್ ಹಾಗೂ ಶಶಿಧರ್. ಈಗ ಹಾಸನದಿಂದ ಈಗಾಗಲೇ ಸೂರಜ್ ರೇವಣ್ಣ ಹಾಗೂ ಪೊಲೀಸರು ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸೊ ಎಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಬಹುದು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಅಂತ? ಮಮತಾ, ಏನು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಿರಿಯ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನ ಆಗಿರತಕ್ಕಂಥದ್ದು. ಸತತ 20 ಗಂಟೆಗಳ ಬಳಿಕ ಅವರ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ರು. ಅವರಿಗೆ ಸಾಕ್ಷ್ಯವನ್ನು ಕೊಡಲಿಕ್ಕೆ ಬಂದಂತಹ ಮತ್ತೊಂದು ಕಂಪ್ಲೇಂಟ್ ಪ್ರಕರಣದಲ್ಲಿ ಬಂದ ವೇಳೆ ಅವ್ರನ್ನ ಬಂಧನವನ್ನು ಮಾಡಿಸಿದ್ರು. ಅಲ್ಲದೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಸಹ ಮಾಡಿಸಲಾಯಿತು. ಅದಾದ ಬಳಿಕ ಮತ್ತೆ ಸೆನ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಸಮಗ್ರವಾಗಿ ಅವರು ವಿಚಾರಣೆಯನ್ನು ಮಾಡಿದರೆ, ಇದೇ ವಿಚಾರಣೆ ಸಂದರ್ಭದಲ್ಲಿ ಅವರ ಮೊಬೈಲ್ ಕೋಡನ್ನು ಸಹ ಸೀಸ್ ಮಾಡಿದರು. ಇದೀಗ 30 ನಿಮಿಷಗಳ ಹಿಂದೆ ಸೂರಜ್ ರೇವಣ್ಣ ಅವರನ್ನ ಏನು ತನಿಖಾಧಿಕಾರಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಇದ್ದಾರೆ, ಅವರ ಸ್ಕಾರ್ಪಿಯೋ ಜೀಪ್ನಲ್ಲಿ ಕೂರಿಸಿಕೊಂಡು ಈಗ ಬೆಂಗಳೂರಿನತ್ತ ಕರೆದುಕೊಂಡು ಹೊರಟಿದ್ದಂಥದ್ದು. ಈ ಸಂದರ್ಭದಲ್ಲಿ ಅವರು ಇದಿಷ್ಟು ಅಭಿಮಾನಿಗಳು ಠಾಣೆ ಬಳಿ ಜಮಾಯಿಸಿದ್ರು. ಸೂರಜ್ ರೇವಣ್ಣ ಅವರನ್ನು ಯಾವಾಗ ಪೊಲೀಸರು ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಹೋದ್ರು, ಆಗ ಸೂರಜ್ ರೇವಣ್ಣ ಅವರಿಗೆ ಜೈಕಾರವನ್ನು ಸಹ ಹಾಕಿದ್ರು. ಇದೀಗ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ಇದು ರೇವಣ್ಣ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರು ಜೈಲಿಗೆ ಸೇರಿದ್ರೆ, ಇದೀಗ ಅವರ ಅಣ್ಣ ಏನು ವಿಧಾನ ಪರಿಷತ್ ಸೂರಜ್ ರೇವಣ್ಣ ಅವರು ಸಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದು, ಈಗ ಅವ್ರನ್ನ ಬೆಂಗಳೂರಿನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಕರೆದೊಯ್ತಿರ್ತಕ್ಕಂಥದ್ದು. ಮಮತಾ. ಓಕೆ ಶಶಿಧರ್, ಹಾಗೆ ಸಂಪರ್ಕದಲ್ಲಿ ಉಮೇಶ್ ಡೀಟೇಲ್ಸ್ ಕೊಡ್ತಾರೆ. ಉಮೇಶ್, ಈಗ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ, ವಾಟ್ ನೆಕ್ಸ್ಟ್ ಅಂತ? ಮಮತಾ, ಈಗಷ್ಟೇ ಸೂರಜ್ ರೇವಣ್ಣ ಹಾಸನ ಬಿಟ್ಟು ಬೆಂಗಳೂರಿನ ಕಡೆಗೆ ಬರ್ತಾ ಇರುವಂಥದ್ದು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಬೆಂಗಳೂರಿಗೆ ಬಂದ ನಂತರದಲ್ಲಿ ಮೊದಲಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸ್ಬೇಕು, ಆ ಸಾಧ್ಯತೆ ಕೂಡ ಇರುವಂಥದ್ದು. ಅದಾದ ನಂತರದಲ್ಲಿ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಸಂಜೆ 6 ಗಂಟೆ ವೇಳೆಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಈಗ ಪೊಲೀಸರಿಂದ ಮಾಹಿತಿ ಲಭ್ಯ ಆಗಿರುವಂಥದ್ದು. 6 ಗಂಟೆಗೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರದಲ್ಲಿ ಇನ್ನು ಈಗ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ವರ್ಗಾವಣೆ ಮಾಡಿದರೂ ಕೂಡ ಕೇಸ್ ಫೈಲ್ ವರ್ಗಾವಣೆ ಆಗಬೇಕಾಗಿರುವಂಥದ್ದು. ಹಾಗಾಗಿ ಒಂದು ವೇಳೆಯಲ್ಲಿ ಏನಾದರೂ ಸೂರಜ್ ರೇವಣ್ಣನ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ವೇಳೆಯಲ್ಲಿ ಆ ಪೊಲೀಸ್ CID ಅಧಿಕಾರಿಗಳಲ್ಲಿ ಹಾಜರಿಲ್ಲ ಅಂದಂಥ ವೇಳೆಯಲ್ಲಿ ನೇರವಾಗಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಕೇಸ್ ಫೈಲು ಅಧಿಕಾರಿಗಳ ಕೈ ಸೇರಿದ ನಂತರದಲ್ಲಿ ನಾಳೆ ಅರ್ಜಿ ಹಾಕೊಂಡು ಬಾಡಿ ವಾರೆಂಟ್ ಮೇಲೆ ಸೂರಜ್ ರೇವಣ್ಣನ CID ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಪಡೆದು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲನೂ ಕೂಡ 6 ಗಂಟೆ ನಂತರದಲ್ಲೇ ಉತ್ತರ ಸಿಗಬೇಕಾಗಿರುವಂಥದ್ದು. ಸದ್ಯಕ್ಕೀಗ ಹಾಸನ ಬಿಟ್ಟಿರುವಂಥ ಸೂರಜ್ ರೇವಣ್ಣ ಒಂದು 2-3 ಗಂಟೆ ಅಂದರೆ ಸಂಜೆ 6 ಗಂಟೆಗೆ ಬರ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ 6 ಗಂಟೆಗೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ನಂತರದಲ್ಲಿ ಅವರನ್ನು ಏನಾದರೂ ಪೊಲೀಸ್ ಕಸ್ಟಡಿ, ಈಗಷ್ಟೇ ಪ್ರಕರಣ ಹೊರಗಡೆ ಬಂದಿರೋದ್ರಿಂದ ಪೊಲೀಸ್ ಕಸ್ಟಡಿ ಅವತ್ತು ಅಗತ್ಯ ಇರುತ್ತೆ. ಹಾಗಾಗಿ ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಏನು ಈ ಇಂಡಿವಿಜುವಲ್ ಇಬ್ಬರು ಕೂಡ ಪ್ರತ್ಯೇಕವಾಗಿ ಸಂತ್ರಸ್ತ ಕೂಡ ದೂರು ನೀಡಿದ್ದಾನೆ, ಸೂರಜ್ ರೇವಣ್ಣ ಕೂಡ ದೂರು ನೀಡಿರೋ ಕಾರಣಕ್ಕಾಗಿ ಎರಡಕ್ಕೂ ಪ್ರಕರಣಗಳ ತನಿಖೆ ಅಗತ್ಯತೆ ಇದೆ. ಹಾಗಾಗಿ ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆದರೆ ಆ ಕೇಸ್ ಇನ್ನೂ ಅಧಿಕೃತವಾಗಿ ವರ್ಗಾವಣೆ ಆಗಬೇಕಾಗಿದೆ ಮತ್ತು ಆ ದಾಖಲೆಗಳೆಲ್ಲ ಕೂಡ CID ಅಧಿಕಾರಿಗಳಿಗೆ ಕೈ ಸೇರಬೇಕಾಗಿದೆ. ಆ ಕಾರಣಕ್ಕೆ ಬಹುತೇಕ ಒಂದು ವೇಳೆಯಲ್ಲಿ ಏನಾದರೂ CID ಅಧಿಕಾರಿಗಳು ಆ ಸ್ಥಳದಲ್ಲಿ ಹಾಜರಿಲ್ಲ ಅನ್ನೋದಾದರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ ನಂತರದಲ್ಲಿ ನಾಳೆ ಅದನ್ನು ಮತ್ತೆ ಅಧಿಕಾರಿಗಳು ಹೋಗಿ ಕೇಸ್ ಫೈಲ್ ತಗೊಂಡೋಗಿ ಮತ್ತೆ ಅರ್ಜಿ ಹಾಕ್ಕೊಂಡು ನಂತರದಲ್ಲಿ ಬಾಡಿ ವಾರೆಂಟ್ ಪಡೆದು ನಂತರದಲ್ಲಿ ಸೂರಜ್ ರೇವಣ್ಣ ಮತ್ತೆ ಕಸ್ಟಡಿಗೆ ಪಡೆದು ತನಿಖೆ ಶುರು ಮಾಡಬೇಕಾಗುತ್ತೆ. ಮಮತಾ. ಓಕೆ ಉಮೇಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಸೂರಜ್ ರೇವಣ್ಣಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದೆ ಹೇಗೆ ಸಾಗುತ್ತೆ, ಬಹುತೇಕ ಅವರು ಪೊಲೀಸ್ ಕಸ್ಟಡಿಗೆ ಹೋಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ಈ ಪ್ರಕರಣದಲ್ಲಿ ಇನ್ನು ಬೇಸಿಕ್ ಇಂಟ್ರಾಗೇಷನ್ ಮಾತ್ರ ಬಾಕಿ ಇದೆ.